ಮತ್ತು ಬೃಹತ್ ನೀರಾವರಿ ಸಚಿವರಿಗೂ ಮತ್ತು ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಗ್ರಾಮೀಣಾಭಿವೃದ್ಧಿ ಕೈಗಾರಿಕಾ ಸಾಮಾನ್ಯ ಸಚಿವರುಗಳಿಗೆ ನಾವು ವಿಧಾನಸೌಧ ಹಾಗೂ ವಿಕಾಸಸೌಧದಲ್ಲಿ 18 ಮನವಿಗಳನ್ನು ಸಲ್ಲಿಸಿದ್ದೇವೆ. ನಮ್ಮದು ಕರ್ನಾಟಕ ಅತ್ಯಂತ ನೆಲ ಜಲ ಸಾಹಿತ್ಯ ಸಂಗೀತ ಸಾಮಾಜಿಕ ಧಾರ್ಮಿಕವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ರಾಜ್ಯವಾಗಿದ್ದು, ಆದರೆ ಗ್ರಾಮೀಣ ವಲಯದ ರೈತರು, ಬಡವರು, ಕೂಲಿ ಕಾರ್ಮಿಕರು ಮತ್ತು ನಿರಾಶ್ರಿತ ಜನರು ಭಾಳಷ್ಟು ತುಂಬ ಸಂಕಷ್ಟದಲ್ಲಿದ್ದರಿಂದ ನಾವು 18 ಗ್ರಂಥಗಳು, 100 ಕವಿತೆಗಳು, ಲೇಖನಗಳು ಬರೆದಿದ್ದು ಈ ಹಿಂದೆ 25 ವರ್ಷಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಭಾರತ ಕೇಂದ್ರ ಸರ್ಕಾರಕ್ಕೆ 100 ಮನವಿಗಳನ್ನು ಸಲ್ಲಿಸಿದ್ದು, ಆದರೆ ನಮ್ಮ ಕೆಲಸಗಳು ಆಗ್ತಾ ಇಲ್ಲ. ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು ಮುತುವರ್ಜಿ ವಹಿಸಿ ನಮ್ಮ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು, ಅದರಲ್ಲೂ ವಿಜಯಪುರ ಜಿಲ್ಲೆಯ ನೀರಾವರಿ ಯೋಜನೆಗಳು ಮತ್ತು ಅರ್ಧಕ್ಕೆ ನಿಂತಿರ್ತಕ್ಕಂಥ ಚಡ್ಚಣೆ ಏತ ನೀರಾವರಿ ಪೈಪ್ಲೈನ್ ನೀರಾವರಿ ಯೋಜನೆ ಇವೆಲ್ಲ ಸಂಪೂರ್ಣವಾಗಿ ಜಾರಿಗೊಳಿಸಿ ಎಲ್ಲ ರೈತರಿಗೆ ನೀರು ಕೊಡಬೇಕು. ನಮ್ಮ ರೈತರನ್ನು ಖಾಸಗಿ ಸಾಲದಿಂದ ಋಣಮುಕ್ತಗೊಳಿಸಬೇಕು ಮತ್ತು ದ್ರಾಕ್ಷಿ ದಾಳಿಂಬೆ ರೈತರು ತುಂಬ ಸಂಕಷ್ಟದಲ್ಲಿದ್ದು ಆ ತೋಟಗಳ ಪುನಶ್ಚೇತನಕ್ಕಾಗಿ ವಿಶೇಷ ಅನುದಾನ ಕಲ್ಪಿಸಬೇಕಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಅದರಂತೆ ಪ್ರತಿ ಗ್ರಾಮ ಪಂಚಾಯತ್ಗೊಂದು ಗೋರಕ್ಷೆ ಕೇಂದ್ರ ತೆಗಿಬೇಕು, ಜಾನುವಾರುಗಳಿಗೆ ಒಂದು ಮೇವು ನೀರಿನ ಸೌಲಭ್ಯ ಒದಗಿಸಬೇಕಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಶ್ರೀಶೈಲ ಆಳೂರ ಕೃಷಿ ಕಲ್ಯಾಣ ನಗರ ಕೋಡಿಯಾಳ ಗ್ರಾಮ